ನಮ್ಮ ಮನೇಲಿ ಏನ್ ನಡೀತು ಅಂತ ನೋಡಿದ್ಯಲ್ಲ. ನಮ್ಮ ಮನೆ ನಮ್ಮ ಮನೆ ದೀಪ ಅಂತ ಅವಳನ್ನ ಬೆಳೆಸಿದ್ವಲ್ಲ, ಅವಳು ಏನ್ ಮಾಡುದು ಅಂತ ನಾವೆಲ್ಲ ನೋಡಿದ್ವಲ್ಲ. ಅದೇ ದಾರಿನ ಇವನ್ ಹಿಡಿಬೇಕಾ? ನಾನು ಒಳಗ್ ಬಂದು ಮಾತಾಡ್ಬೋದಾ? ನನಗ್ ನೀವ್ ಯಾರು ಅಂತ ಗೊತ್ತು. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಒಳಗ್ ಬರ್ಲಾ ಪ್ಲೀಸ್? ಒಂದಾನೊಂದು ಕಾಲದಲ್ಲಿ ನಮ್ಮ ಮನೆ ಹೀಗಿರಲಿಲ್ಲ. ಎಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ಪಾಡಿಗೆ ಓಡಾಡಿಕೊಂಡು ತಾವಿದ್ರು. ಯಾರು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ, ಯಾರನ್ನೂ ಯಾರು ಕಂಟ್ರೋಲು ಮಾಡ್ತಿರ್ಲಿಲ್ಲ. ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಹಾಗೆ ಬದಲಾಗೋದಕ್ಕೆ ಕಾರಣ ನನ್ನ ತಂಗಿ. ನಮಗೊಬ್ಳು ತಂಗಿ ಇದ್ಲು. ಅವಳಿಗೆ ಮದುವೆ ಗೊತ್ತು ಮಾಡಿದ್ವಿ. ನಮ್ಮ ಅಪ್ಪನೇ ಅವಳಿಗೆ ಗಂಡು ನೋಡಿದ್ದು. ಅವಳು ಸಂತೋಷವಾಗಿ ಒಪ್ಕೊಂಡಿದ್ಲು. ಇನ್ನೇನು ಮದುವೆ ನಡೆದೇ ಹೋಗುತ್ತೆ ಅಂದ್ಕೊಂಡ್ವಿ. ಎಲ್ಲ ತಯಾರಿನೂ ಮಾಡ್ಕೊಂಡಿದ್ವಿ. ನಿಶ್ಚಿತಾರ್ಥಕ್ಕೆ ಸಾವಿರಾರು ಜನ ಸೇರಿದ್ರು. ಆದರೆ ಮದುವೆ ನಡೆಯಲಿಲ್ಲ. ಮದುವೆ ಆಗಬೇಕಾಗಿದ್ದವಳು ಮತ್ಯಾರನ್ನೋ ಪ್ರೀತಿಸಲಿಲ್ಲಂತೆ. ತಾಳಿ ಕಟ್ಟಿಸ್ಕೋಬೇಕಾಗಿದ್ದವಳು ಮನೆ ಬಿಟ್ಟು ಓಡಿ ಹೋದ. ನಮ್ಮ ಅಪ್ಪನಿಗೂ ಅವಮಾನ ಆಯಿತು, ನಿನ್ನ ಅಪ್ಪನಿಗೂ ಅವಮಾನ ಆಯಿತು. ಮಗಳು ಓಡಿ ಹೋದನೋ ತಡಿಲಾರ್ದೆ ನಮ್ಮಪ್ಪ ಕುಸಿದು ಬಿತ್ತು. ಊರಿನವ್ರ ಮುಂದೆ ಮರ್ಯಾದೆ ಹೋಯ್ತು. ನಿಮ್ಮದು ಇಂಥ ಮನೆತನ ಅಂತ ಗೊತ್ತಿರಲಿಲ್ಲ ಅಂತ ತಂಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡವರು ಮನೆ ಮುಂದೆ ಬಂದು ಬೈದು ಹೀಯಾಳಿಸಿ ಹೋದ್ರು. ಆವತ್ತಿನಿಂದ ಜಾನಕಿ ಬದಲಾದ. ಪ್ರೀತಿನ ಕಳ್ಚ್ಕೊಂಡ, ಶಿಸ್ತನ್ನ ರೂಢಿಸ್ಕೊಂಡ. ಪ್ರೀತಿಗಿಂತ ಮನೆತನದ ಮಾನ ಮುಖ್ಯ ಅಂತ ಹೇಳ್ದ. ಮತ್ತೊಂದು ಸಾರಿ ನಮ್ಮ ಮನೆಯಲ್ಲಿ ಅಂಥ ಘಟನೆ ನಡೀಬಾರ್ದು ಅಂತ ನಿರ್ಧಾರ ಮಾಡ್ದ. ಆಗಲೇ ಶುರುವಾಗಿದ್ದು ಈ ಶಿಸ್ತಿನ ಜೀವನ. ಲಕ್ಷ್ಮಣ, ನಿನಗೆ ಗೊತ್ತಿಲ್ಲ, ಈ ಪ್ರೀತಿ ಅಷ್ಟೊಂದು ಸುಲಭವಾಗಿ ಫಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಮನೆಯಲ್ಲಿ ಪ್ರೇಮಕ್ಕೆ, ಪ್ರೇಮ ವಿವಾಹಕ್ಕೆ ಜಾಗವೇ ಇಲ್ಲ. ಇದು ಈಗ ಕಟ್ಟುನಿಟ್ಟಿನ ಜೀವನ ನಡೆಸೋ ಮನೆ, ಪ್ರೇಮ ಮಂದಿರ ಅಲ್ಲ, ನ್ಯಾಯ ಮಂದಿರ. ನಾನು ಅದನ್ನೆಲ್ಲ ಬದಲಾಯಿಸ್ತೀನಿ ದೊಡ್ಡಪ್ಪ. ಯಾರು ಯಾವ ಕಾಲದಲ್ಲೂ ಏನೋ ಮಾಡಿದ್ರು ಅಂತ ನಾನು ಅದನ್ನ ಒಪ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ಬದಲಾಯಿಸ್ತೀನಿ. ನೀನಲ್ಲ, ಆ ಬ್ರಹ್ಮ ಬಂದರೂ ಇದು ಬದಲಾಗಲ್ಲ. ನಿನ್ನಪ್ಪ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನೇನಂತ ಅಪ್ಪನಿಗೂ ಗೊತ್ತಿಲ್ಲ. ಅವ್ರ ಮಗ ನಾನು. ಅವ್ರಿಗಷ್ಟು ಹಠ ಇರಬೇಕಾದ್ರೆ ನನಗೆ ಅದ್ರ ಎರಡರಷ್ಟು. ಲಕ್ಷ್ಮಣ, ಕತೆ ಇಲ್ಲಿಗೆ ಮುಗ್ದಿಲ್ಲ. ನಿನ್ನಪ್ಪ ಏನಪ್ಪ? ನೀನೇನು ಹೇಳಬೇಕಾಗಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ಹಳೆ ಕತೆ ತಗೊಂಡು ನಾನೇನು ಮಾಡಲಿ? ನನಗದು ಬೇಕಾಗಿಲ್ಲ. ನನ್ನ ಜೀವನನ ನಾನು ಕಟ್ಕೋತೀನಿ. ಮುಂದೇನಾಗಬೇಕು ನಾನು ನಿರ್ಧಾರ ಮಾಡ್ತೀನಿ. ನಮ್ಮನೇಲಿ ನಡೆಯೋದು ಒಬ್ಬರ ಮಾತು, ಅದು ನಮ್ಮಪ್ಪನ. ಅವ್ರ ಮಾತೆ ಅಂತಿಮ. ಅವ್ರ ಮಾತಿಗೆ ಎದುರಾಡೋ ಧೈರ್ಯ ಯಾರಿಗೂ ಇಲ್ಲ. ನಿನ್ನ ಪ್ರಪೋಸ್ ಮಾಡ್ತಾನೂ ಅವನ ಎಂಗೇಜ್ಮೆಂಟ್ ವಿಷಯನ ಹೇಳೋದಕ್ಕೆ ಹೊರಟ. ಆದ್ರೆ ಅದೆಲ್ಲ ಆಮೇಲೆ ಅಂತ ನೀನೇ ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಲಕ್ಷ್ಮಣ್ ಮೋಸ ಮಾಡೋನಲ್ಲ, ಮೋಸ ಹೋಗ್ತಿರೋನು. ಹಾಗಿದ್ರೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಲಕ್ಕಿ ಒಳ್ಳೆವ್ನ. ಅವನ ಅಕ್ಕನೇ ಬಂದು ಹೇಳಿದ್ದಾರೆ ಅಂದಮೇಲೆ ನಮ್ದೇ ಇರೋದಾದ್ರೂ ಹೇಗೆ? ಆದ್ರೆ ನನಗೇನ್ ಮಾಡ್ಲಿ? ನಿಶ್ಚಯ ಆದರೂ ಮದ್ವೆನ ನಿಲ್ಲಿಸ್ಲ. ಲಕ್ಕಿನ ನಾನು ಮದ್ವೆ ಆಗ್ತೀನಿ ಅಂತ ಹೇಳೋದು ಸರಿನಾ?
ಅಮ್ಮನ್ನೇ ಕೇಳ್ತೀನಿ, ಅವಳೇನಂತಾಳೋ ಹಾಗೆ ಮಾಡ್ತೀನಿ. ಅಮ್ಮ, ನೋಡಿದ್ಯಾ ನಿನ್ ಮಗಳು ಎಂತ ಇಕ್ಕಟ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ? ಯಾಕೆ ನನ್ನೊಬ್ಳಿಗೆ ಇಷ್ಟೆಲ್ಲ ಭಾರ ಹೊರಿಸ್ತೀಯ? ಹೀಗಲ್ಲ ಕಂದ, ಹಾಗೆ ಅಂತ ಹೇಳೋದಕ್ಕೆ ನೀನ್ ಇರ್ಬೇಕಾಗಿತ್ತು ತಾನೆ. ನಾನೊಬ್ಬಳನ್ನ ಬಿಟ್ಟು ಹೋದ್ರೆ ನನ್ ಧೈರ್ಯ ಹೇಳೋರು ಯಾರಮ್ಮ? ನನ್ ದಾರಿ ತೋರ್ಸೋರು ಯಾರು? ನಾನೇನಮ್ಮ ಮಾಡ್ಲಿ? ನನ್ ದಾರಿ ತೋರ್ಸು. ನೀನ್ ಹೇಳ್ದಾಗೆ ಮಾಡ್ತೀನಿ. ನೀನ್ ಹೇಳೋ ತನಕ ಇಲ್ಲಿಂದ ಅಲ್ಲಾಡಲ್ಲ ನಾನು.
ಭಾಗ್ಯವತಿ ಅನುಪಮಾಳಿಗೆ ನಿನ್ನ ತಾಯಿಯ ಆಶೀರ್ವಾದ. ಅಪ್ಪ, ನೀನು ಈ ಪತ್ರ ಓದೋ ಹೊತ್ತಿಗೆ ನಾನು ಬೇರೆ ಒಂದು ಲೋಕದಲ್ಲಿರ್ತೀನಿ. ಅಪ್ಪ, ನೀನು ಈ ಪತ್ರ ಓದೋ ಹೊತ್ತಿಗೆ ನಾನು ಬೇರೆ ಒಂದು ಲೋಕದಲ್ಲಿರ್ತೀನಿ. ನಿಮಗೆ ಹೇಳಲೇಬೇಕಾದ ಕೆಲವು ಸತ್ಯಗಳನ್ನ ಹೇಳೋದಕ್ಕೆ ಈ ಪತ್ರ. ಅನು, ನಾನು ಕಣ್ಣು ಮುಚ್ಚೋ ಮುಂಚೆ ನಿನ್ನ ಮದುವೆ ನೋಡಬೇಕು ಅಂತ ಆಸೆ ಪಟ್ಟೆ. ನನ್ನಿಂದಾಗಿ ಒಡೆದ ಕುಟುಂಬನ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ನಿಂಗೆ ಮದುವೆ ಮಾಡಬೇಕಾಗಿ ಬಂತು. ಮದುವೆನಾ? ಈ ಮದುವೆಯಿಂದಾಗಿ ಎರಡು ಕುಟುಂಬಗಳು ಒಂದಾಗುತ್ತವೆ ಅಂತ ನಂಬಿದ್ದೀನಿ. ಇಲ್ಲಿರೋ ತಾಳಿ ನಿಂದೆ. ಇದೇ ಲಂಗ ದಾವಣಿ ಹಾಕೊಂಡು ನೀನು ಮದುವೆ ಮಾಡಿಕೊಂಡೆ. ಮದುವೆ ಮಾಡಿಕೊಂಡಿರೋ ಫೋಟೋ ಇದರ ಜೊತೆಗೆ ಇದೆ. ಮದುವೆ ಮಾಡಿಕೊಂಡಿರೋ ಫೋಟೋ ಇದರ ಜೊತೆಗೆ ಇದೆ. ನೀನು ಮದುವೆ ವಯಸ್ಸಿಗೆ ಬರೋ ಹೊತ್ತಿಗೆ ಈ ಪತ್ರ ನಿನಗೆ ಸಿಕ್ಕರೆ ನನ್ನ ಕೊನೆ ಆಸೆ ಈಡೇರಿಸಬೇಕು. ನಾನು ಆಸೆ ಪಟ್ಟಿರೋ ಹಾಗೆ
ನೀನು ಎರಡು ಕುಟುಂಬನ ಒಂದು ಮಾಡಬೇಕು. ಹಾಗಾಗ್ಬೇಕಂದ್ರೆ ನೀನು ನಾನ್ ಹೇಳೋ ತುಂಬಿದ ಮನೆಗೆ ಸೊಸೆಯಾಗಿ ಹೋಗ್ಬೇಕು. ಅಮ್ಮ, ಅದು ನಿಂದೆ ಮನೆ, ನೀನು ಆ ಮನೆ ಸೊಸೆ. ಆ ಮನೆಗೆ ನೀನ್ ಕಾಲಿಡೋದು ಮಾತ್ರ ಬಾಕಿ. ಅಪ್ಪಂಗೆ ಹೇಳ್ದೆ ಮದುವೆ ಮಾಡಿಸಿದ್ದೀನಿ. ನಿನ್ನ ಮೂಲಕ ಕಡಿದ ಕರುಳ ಬಳ್ಳಿ ಮತ್ತೆ ಕೂಡ್ಬೇಕು. ನೀನದನ್ನ ಮಾಡೇ ಮಾಡ್ತೀಯ ಅನ್ನೋ ವಿಶ್ವಾಸ ಇದೆ. ಸೊಸೆ ಆಗೋದು ನನ್ನ ಆಸೆ. ಅಣ್ಣನ ಮೇಲೆ ಪ್ರೀತಿ, ಅಪ್ಪನಿಗೆ ಸಿಟ್ಟು. ನನ್ನ ಆಸೆ ಈಡೇರಿಸ್ತೀಯ ಮಗಳೇ. ನೀನ್ ಮದ್ವೆ ಆಗಿರೋ ಹುಡುಗನ ಹೆಸರು ಹೆಸರಿಲ್ಲ ಅಮ್ಮ.